ಪುಟ್ಟಣ್ಣವರು ಈ ಮಾತನ್ನು ಯಾಕೆ ಮತ್ತೆ ಹೇಳಿದೆ ಅಂದರೆ ಇವತ್ತು SIT ಮೇಲೆ ಸಹಿತ ಅವ್ರು ದಾಳಿ ಮಾಡಿದ್ದಾರೆ ಮತ್ತು ಪೊಲೀಸ್ ಮೇಲೆ ದಾಳಿ ಮಾಡಿದ್ದಾರೆ, ಎಲ್ಲರೂ ಮಾರ್ಕೊಂಡಿದ್ದಾರೆ ಈ ದುಡ್ಡಿಗೆ ಅಂತೇಳಿ. ಅದಕ್ಕಾಗಿ ನಾವು ಹೋರಾಟ ಮಾಡೋದನ್ನು ನಿಶ್ಚಿತ ಹೋರಾಟ ಮಾಡುವಂಥದ್ದು ಯಾವುದೂ ಹಿಂಸರಿ ಮಾತಿಲ್ಲ ಅಂತ ಹೇಳ್ತಾ ಈ ಎಲ್ಲ ನೆಲೆಗಟ್ಟಿನಲ್ಲೇ ತಿಮ್ರೋಡಿಯವರು ತಮ್ಮಲ್ಲಿದ್ದ ಕೇಸಿನ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಅದನ್ನು ಚಾಲೆಂಜ್ ಮಾಡ್ತೀನಿ ಕೋರ್ಟ್ನಲ್ಲೇ ಮತ್ತು ನ್ಯಾಯ ಪಡೆದೀನಿ. ಮತ್ತು ಇನ್ನೊಂದು ಮಾತನ್ನು ಭಾಳ ಗಂಭೀರವಾಗಿ ಹೇಳಿದರು. ಮತ್ತು ಮೇಲ್ ಅಂಬೇಡ್ಕರ್ ಅವರು ಬಾಯಿಂದ ಬರುವಂಥ ಮಾತು, ನನಗೆ ಕಾನೂನಿನಲ್ಲಿ ವಿಶ್ವಾಸವಿದೆ, ಇನ್ಯಾರ ಮೇಲೆ ವಿಶ್ವಾಸ ಇಲ್ಲ ನನಗೆ. ಎಲ್ಲರೂ ಕೈ ಕೊಡುವಂಥವ್ರು ದಗ ಕೊರಿದ್ದಾರೆ ಇಲ್ಲೇ. ನನಗೆ ಕಾನೂನು ಮೇಲೆ ವಿಶ್ವಾಸ ಇದೆ, ಕಾನೂನು ನನ್ನನ್ನು ಉಳಿಸ್ತದ, ಕಾನೂನ ಸತ್ಯ ನಿಶ್ಚಿತ ಉಳಿಸ್ತದೆ ಅಂತ ಮಾತು ಹೇಳಿದರು. ಇದನ್ನು ಮೇಲಿಂದ ಅಂಬೇಡ್ಕರ್ ಅವರು ಅಂತ ಇದ್ದ ಮೇಲೆ ಜೀವನದಲ್ಲಿ ನಾ ಏನು ಹೋಗೋದು ನ್ಯಾಯಬದ್ಧವಾಗಿ ಹೋಗ್ತೀನಪ್ಪ, ಕಾನೂನು ಪ್ರಕಾರ ಹೋಗ್ತೀನಿ ಅಂತೇಳಿ ಆ ಧ್ವನಿ ಇವತ್ತಿಲ್ಲೇ ಈ ನಮ್ಮ ತಿಮ್ರೋಡಿಯಲ್ಲಿ ಕಂಡು ಬಂದಿದ್ದನ್ನು ನಾವು ಗಮನಿಸಬೇಕಾಗಿದೆ. ಯಾಕಂದರೆ ವಾಸ್ತವತೆ ಉತ್ತರ ಕೊಡ್ತದಪ್ಪ ಎಲ್ಲರಿಗೂ, ನಾ ಯಾರು ಏನು ಎಂತು ಅನ್ನುವಂಥ ಮಾತನ್ನು. ಹೀಗಾಗಿ ತಿಮ್ರೋಡಿ ಇವತ್ತು ನಿಧಾನಕ್ಕೆ ಕೇವಲ ಇವತ್ತು ಆ ಬೆಳ್ತಂಗಡಿ ಅಥವಾ ಆ ಕ್ಷೇತ್ರಕ್ಕೆ ಅಥವಾ ಅಲ್ಲಿ MLA ಕ್ಷೇತ್ರಕ್ಕೆ ಅಷ್ಟೇ ಪರಿಚಿತ ಅಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲೇ ತಿಮ್ರೋಡಿ ಅಂದರೆ ಯಾರಪ್ಪ, ಧರ್ಮಸ್ಥಳದ ಹೋರಾಟಗಾರ ಹೆಗ್ಗಡೆ ಅವರಿಗೆ ಶಿಕ್ಷೆ ಕೊಡಿಸಿ ಹೊರಗೆ ಬರುವಂಥ ವ್ಯಕ್ತಿ ಅಂತೇಳಿ ಪ್ರಚಲಿತ ಆಗುವಂಥ ಮಾತುಗಳಾಗಿದ್ದಾವೆ ಇವತ್ತು. ಮತ್ತೆಲ್ಲ ಸತ್ಯ ಘಟನೆಗಳದಾವ ಅಂತ ಅನ್ನಿಸ್ತದೆ ಯಾವುದಾದ್ರೂ. ಮತ್ತು ಯಾವ ಆರೋಪ ಮಾಡಿದ್ರಲ್ಲಿ ಯಾವುದು ಸುಳ್ಳು ಅಂತ ಏನಿಲ್ಲ, ತಿಮ್ರೋಡಿ ಮಾಡೋದ್ರಲ್ಲ ಹೇಳೋದ್ರಲ್ಲ ಯಾವುದು ಸುಳ್ಳು ಅಂತಿಲ್ಲ. ಇದಕ್ಕೆ